ಸ್ನೇಹಿತರೆ ನಮಸ್ಕಾರ. 2024 ಸಾಲಿನ ICC T20 ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯಲ್ಲಿ ಟೀಂ ಇಂಡಿಯಾ ಟ್ರೋಫಿ ಗೆದ್ದ ಬೆನ್ನಲ್ಲೇ ಮುಖ್ಯ ಕೋಚ್ ಸ್ಥಾನದಿಂದ ರಾಹುಲ್ ದ್ರಾವಿಡ್ ಅವರು ಕೆಳಗಿಳಿದಿದ್ದಾರೆ. ಇದೀಗ ಭಾರತ ತಂಡದ ನೂತನ ಹೆಡ್ ಕೋಚ್ ಆಗಿ ಮಾಜಿ ಆರಂಭಿಕ ಬ್ಯಾಟರ್ ಗೌತಮ್ ಗಂಭೀರ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದು, ಜುಲೈ ಅಂತ್ಯದಲ್ಲಿ ಶುರುವಾಗಲಿರುವ ಶ್ರೀಲಂಕಾ ವಿರುದ್ಧದ ವೈಟ್ ಬಾಲ್ ಕ್ರಿಕೆಟ್ ಸರಣಿಯ ಮೂಲಕ ಟೀಂ ಇಂಡಿಯಾ ಸೇವೆಗೆ ಹಾಜರಾಗಲಿದ್ದಾರೆ. ಆದರೆ ಈ ನಡುವೆ ಗಂಭೀರ್ ಅವರು ಇಟ್ಟಿರುವ 2 ಬೇಡಿಕೆಗಳನ್ನು BCCI ತಿರಸ್ಕರಿಸಿದೆ. ಹೌದು ಸ್ನೇಹಿತರೆ, ಗಂಭೀರ್ ಅವರು ಕೋಚ್ ಆಗಿ ನೇಮಕಗೊಂಡ ಬೆನ್ನಲ್ಲೇ ತಮ್ಮ ಕೋಚಿಂಗ್ ಬಳಗಕ್ಕೆ ಹೊಸಬರನ್ನ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಹೀಗಾಗಿ ಬೌಲಿಂಗ್ ಕೋಚ್ ಫರಾಸ್ ಮಾಮ್ರೆ, ಬ್ಯಾಟಿಂಗ್ ಕೋಚ್ ವಿಕ್ರಮ್ ರಾಠೋಡ್ ಮತ್ತು ಫೀಲ್ಡಿಂಗ್ ಕೋಚ್ ಟಿ ದಿಲೀಪ್ ಅವರ ಅಧಿಕಾರ ಅವಧಿಯೂ ಕೂಡ 2026ರ ICC T20 ವಿಶ್ವಕಪ್ ಟೂರ್ನಿಯೊಂದಿಗೆ ಅಂತ್ಯಗೊಂಡಿದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಹೊಸ ಕೋಚ್ಗೆ ತಮ್ಮ ಆಯ್ಕೆಯ ಕೋಚಿಂಗ್ ಬಳಗವನ್ನು ಕಟ್ಟಿಕೊಳ್ಳಲು BCCI ಅನುವು ಮಾಡಿಕೊಡುತ್ತದೆ. ಆದರೆ ಬೌಲಿಂಗ್ ಮತ್ತು ಫೀಲ್ಡಿಂಗ್ ಕೋಚ್ಗಳ ಆಯ್ಕೆಯ ಸಲುವಾಗಿ ಗೌತಮ್ ಗಂಭೀರ್ ಇಟ್ಟಿದ್ದ ಈ 2 ಹೆಸರುಗಳನ್ನು BCCI ಇದೀಗ ತಿರಸ್ಕರಿಸಿದೆ ಎಂದು ಬೆಳಕಿಗೆ ಬಂದಿದೆ. ಇನ್ನು ಪ್ರಮುಖವಾಗಿ ಬೌಲಿಂಗ್ ಕೋಚ್ ಹುದ್ದೆಗೆ ಮಾಜಿ ಕ್ರಿಕೆಟಿಗ ಹಾಗೂ ಕನ್ನಡಿಗ ಆರ್ ವಿನಯ್ ಕುಮಾರ್ ಅವರನ್ನು ತರಬೇಕು ಎಂಬುದು ಗೌತಮ್ ಗಂಭೀರ್ ಅವರ ಬಯಕೆಯಾಗಿತ್ತು. ಆದರೆ BCCI ಇದಕ್ಕೆ ನಕಾರ ಹೇಳಿದೆ ಎಂಬುದು ಹತ್ತಿರದ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು ಫೀಲ್ಡಿಂಗ್ ಕೋಚ್ ಸ್ಥಾನಕ್ಕೆ ದಕ್ಷಿಣ ಆಫ್ರಿಕಾದ ದಿಗ್ಗಜ ಜಾಂಟಿ ರೋಡ್ಸ್ ಅವರನ್ನ ಆಯ್ಕೆ ಮಾಡಬೇಕು ಎಂಬುದು ಗಂಭೀರ್ ಅವರು ಇಟ್ಟ 2ನೇ ಬೇಡಿಕೆಯಾಗಿತ್ತು. ಇಂಡಿಯನ್ ಪ್ರೀಮಿಯರ್ ಲೀಗ್ ಅಖಾಡದಲ್ಲಿ ವಿವಿಧ ಫ್ರಾಂಚೈಸಿಗಳ ಜೊತೆಗೆ ಕೆಲಸ ಮಾಡಿದ ಅನುಭವ ಜಾಂಟಿ ರೋಡ್ಸ್ ಅವರಲ್ಲಿದೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡದಲ್ಲಿ ಗೌತಮ್ ಗಂಭೀರ್ ಮೆಂಟರ್ ಆಗಿದ್ದ ಸಂದರ್ಭದಲ್ಲಿ ರೋಡ್ಸ್ ಅವರು ಆ ತಂಡದ ಫೀಲ್ಡಿಂಗ್ ಕೋಚ್ ಆಗಿದ್ದರು. ಆದರೆ ಕೋಚಿಂಗ್ ಬಳಗದಲ್ಲಿ ಯಾವುದೇ ವಿದೇಶಿಗರಿಗೆ ಅವಕಾಶ ಇಲ್ಲ ಎಂದು BCCI ಸ್ಪಷ್ಟಪಡಿಸಿದೆ ಎನ್ನಲಾಗಿದೆ. ಇನ್ನು ಟೀಂ ಇಂಡಿಯಾ ತನ್ನ ಕೋಚಿಂಗ್ ಬಳಗದಲ್ಲಿ ಸ್ಥಳೀಯ ಕೋಚ್ಗಳಿಂದ ಸರ್ವಶ್ರೇಷ್ಠ ಪ್ರದರ್ಶನವನ್ನು ನೀಡುತ್ತಾ ಬಂದಿದೆ. ಹೀಗಾಗಿ ವಿದೇಶಿ ಕೋಚ್ಗಳ ಅಗತ್ಯವಿಲ್ಲ ಎಂದು BCCI ನಿಲುವಾಗಿದೆ. ಹೀಗಾಗಿ ಜಾಂಟಿ ರೋಡ್ಸ್ ಸ್ಥಾನದಲ್ಲಿ ಟಿ ದಿಲೀಪ್ ಅವರನ್ನೇ ಭಾರತ ತಂಡದ ಫೀಲ್ಡಿಂಗ್ ಕೋಚ್ ಆಗಿ ಮುಂದುವರಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಸ್ನೇಹಿತರೆ, ನೀವು ಕೂಡ ಕ್ರಿಕೆಟ್ ಅಭಿಮಾನಿಯಾಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.